ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ಸೊ ಸಾರಿ ಫಾರ್ ದ ಡಿಲೇ, ತುಂಬ ತಿಂಗಳಾದ್ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಕ್ಷಮೆ ಇರಲಿ. ಟೆಲಿಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಹೇಳಿದ್ದಾಗಿ ಸೆಕೆಂಡ್ ಪೇಮೆಂಟು ಎಷ್ಟು ಬಂತು ಅಂತ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ಓಕೆನಾ, ಯಾವುದೇ ಮುಚ್ಚುಮರೆ ಮಾಡಿಲ್ಲ. ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಬೇಕಾದರೆ ಚೆಕ್ಔಟ್ ಮಾಡ್ಕೊಳ್ರಿ. YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಇಲ್ಲಿ YT ಸ್ಟುಡಿಯೋ ಓಪನ್ ಮಾಡ್ಕೊಂಡಾಗ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸಸ್ ಓಪನ್ ಆಗುತ್ತೆ. ಇಲ್ಲಿ ಇರ್ತಾ ಇರ್ಬೋದು ನನ್ನ ಫಾಲೋವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಸೊ ಎಷ್ಟು ಯೂಸು ಎಷ್ಟು ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಬರುತ್ತೆ. ಸೊ ಸೀದಾ ನೀವು ಇಲ್ಲಿ ಅನಾಲಿಟಿಕ್ಸನ್ನು ಸರ್ಚ್ ಮಾಡಿದ್ರೆ, ಓಕೆನಾ, ಸೊ ಅನಾಲಿಟಿಕ್ಸಲ್ಲಿ ನಿಮಗೆ ಓವರಾಲ್ ಇಲ್ಲಿ ಯೂಸ್ ಎಷ್ಟಿರುತ್ತೆ ತಿಂಗಳದು ಅಂತ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ರೆವಿನ್ಯೂಲಿ ಕ್ಲಿಕ್ ಮಾಡಿದ್ರೆ ಸೊ ಕಂಪ್ಲೀಟ್ ಡೀಟೇಲ್ಸ್ ರೆವಿನ್ಯೂ ಈ ತಿಂಗಳದು ಅಂದರೆ ಹೋದ ತಿಂಗಳು ಎಷ್ಟು ಬಂತು, ಈ ತಿಂಗಳು ಎಷ್ಟು ಬಂತು ಅಂತ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಶೋ ಆಗ್ತಾ ಇರುತ್ತೆ. ಓಕೆನಾ, ಸೊ ಇಲ್ಲಿ ನಾನು ನಿಮಗೆ ಈ ತಿಂಗಳು ಎಷ್ಟು ಬಂತು ನನಗೆ ಅಮೌಂಟು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಓಕೆನಾ, ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಲ್ಲಿ ಅರ್ನ್ ಆಪ್ಷನ್ನ ಕೊಟ್ಕೊತೀನಿ. ಸೊ ಅರ್ನ್ ಆಪ್ಷನ್ ಇಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟನ್ನು. ಸೊ ಫಸ್ಟ್ಗೆ ನನಗೆ $110 ಬಂತು, ಅದನ್ನು ನಿಮಗೆ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಸೆಕೆಂಡ್ ಪೇಮೆಂಟ್ ಎಷ್ಟು ಬಂತು ಅಂದರೆ ಇಲ್ಲಿ ಆಲ್ರೆಡಿ ನನಗೆ ಏಪ್ರಿಲ್ ಮಂತಲ್ಲೇ ಬಂತು. ಓಕೆನಾ, ಸೊ 1.5 ಮಂತ್ ಬಿಫೋರ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ವರಿ. ಇಲ್ಲಿ ನನಗೆ ಟೋಟಲ್ $109 ಆಗಿತ್ತು. ಅದರಲ್ಲಿ ಟ್ಯಾಕ್ಸ್ ಬಂದುಬಿಟ್ಟು $2.42 ಕಟ್ ಮಾಡಿದ್ರು. ಅದಾದಮೇಲೆ ನನ್ನ ಬ್ಯಾಂಕ್ ಅವರು ಕೂಡ 300 ಚಿಲ್ಲರೆ ಏನೋ ಕಟ್ ಮಾಡಿದ್ರು. ಅದಕ್ಕೆನಾ 300 ಚಿಲ್ಲರೆ ಕಟ್ ಮಾಡಿ ಸೊ ಅಲ್ಲಿ ತೋರಿಸ್ತಾ ಇದೆ ನೋಡಿ, ಇಷ್ಟು ಅಮೌಂಟ್ ನನ್ನ ಬ್ಯಾಂಕಿಗೆ ಹ್ಯಾಡ್ ಆಯಿತು. ಸೊ ಇದು ಈಗಿನ ನೆಕ್ಸ್ಟು ಅಮೌಂಟು ಪ್ರೊಸೆಸಿಂಗ್ ಆಗ್ತಾಯಿದೆ. ಈಗ $54.96 ಪ್ರೊಸೆಸಿಂಗಲ್ಲಿದೆ. ಇದು $100 ಆದ ತಕ್ಷಣ ನನಗೆ ನೆಕ್ಸ್ಟ್ ಮಂತ್ ಅಥವಾ ಅದಕ್ಕಿಂತ ಜುಲೈಯಲ್ಲಿ ಅದು ಎಷ್ಟಾಗುತ್ತೆ ಕಂಟಿನ್ಯೂ ಆಗಿ ಅಮೌಂಟು ಹ್ಯಾಡ್ ಆಗುತ್ತೆ. ಸೊ ಈಗ ಒಂದೊಂದು ವೀಡಿಯೋಗೆ ಎಷ್ಟೆಷ್ಟು ಅಮೌಂಟ್ ಕೊಡ್ತಾರೆ ಅಂತ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಂಟೆಂಟ್ಗೆ ಹೋಗ್ತೀನಿ. ಕಂಟೆಂಟಲ್ಲಿ ವ್ಯೂಸ್ ನೋಡ್ಕೊಳ್ರಿ. ಈಗ 1800 ವ್ಯೂಸು, 1300 ವ್ಯೂಸು, 2800 ವ್ಯೂಸ್. ಓಕೆನಾ, ಸೊ ಈಗ ನಾನು 2800 ವ್ಯೂಸ್ನ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡಾಗ ಸ್ಕ್ರೋಲ್ ಡೌನ್ ಮಾಡಿ ಸೊ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ರೆವಿನ್ಯೂ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು 1000 ಎಷ್ಟು ವ್ಯೂಸ್ ಇತ್ತಿದು ಓವರಾಲ್ ನೋಡಿ, 2873 ವ್ಯೂಸಿಗೆ ನನಗೆ ಎಷ್ಟು ಬಂದಿದೆ ರೆವೆನ್ಯೂ, $1.01 ಕೊಟ್ಟಿದ್ದಾರೆ. ಹತ್ರ ನನಗೆ 2500ಗೆಲ್ಲ $1 ಕೊಟ್ಟಿದ್ದಾರೆ ಈ ಒಂದು ವಿಡಿಯೋಕ್ಕೆ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು ರೆವೆನ್ಯೂ ಎಷ್ಟಿದೆ ಅಂತೇಳಿ. ಸೊ ರೆವೆನ್ಯೂ ಎಷ್ಟಿದೆ ಅಂತಂದರೆ 1000 ವ್ಯೂಸ್ಗೆ ನನಗೆ ಈ ಒಂದು ವಿಡಿಯೋಕ್ಕೆ, ಓಕೆನಾ, ಜಸ್ಟ್ ಈ ಒಂದು ವಿಡಿಯೋಕ್ಕೆ $0.35. ಓಕೆನಾ, $0.35 ಅಂತಂದರೆ $2500ಗೆಲ್ಲ $1 ಆಗಿದೆ. ಓಕೆನಾ, ಸೊ ನೆಕ್ಸ್ಟ್ ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಅದು ತುಂಬಾ ವೈರಲ್ ಆಗಿತ್ತು. ಓಕೆನಾ, ಸೊ ಇಲ್ಲಿ ತೋರಿಸ್ತೀನಿ. ತುಂಬಾ ಒಂದು 1 lakh ಸಮಥಿಂಗ್ ಏನೋ ಹೋಗಿತ್ತು. ಅದು ಆಯಿಲ್ ಪೇಂಟಿಂಗ್ ವಿಡಿಯೋ ಆಲ್ಮೋಸ್ಟ್ ಆಗಿ ತುಂಬಾ ವೈರಲ್ ಆಯ್ತು. ಅಲ್ಲಿ ನೋಡ್ತಾ ಇರಿ ಆಯಿಲ್ ಪೇಂಟಿಂಗ್ ವಿಡಿಯೋ ಎಷ್ಟು ಕಚ್ಚಡವಾಗಿ ಕೊಟ್ಟಿದ್ದಾನೆ ಅಂತಂದರೆ ಈ ವಿಡಿಯೋ ತುಂಬಾ ಬೇಜಾರಾಗಾಯಿತು. ಇಲ್ಲಿ ವ್ಯೂಸ್ ನೋಡಿ ಎಷ್ಟಿದೆ ಓವರಾಲು. ಸೊ 1,05,431 ವ್ಯೂಸ್ ಇದೆ. ಓಕೆನಾ, ಇದಕ್ಕೆ ರೆವೆನ್ಯೂ ಚೆಕ್ ಮಾಡಿದ್ರೆ ಸೊ ಬಂದಿರೋ ರೆವೆನ್ಯೂ ಎಷ್ಟು $32.86 ಅಷ್ಟೇ ಕೊಟ್ಟಿದ್ದಾನೆ. ಸೊ ಇದು ಬೇರೆ ಒಂದು ಏನಾದರೂ ವೀಡಿಯೋ ಓಡಿತ್ತು ಅಂತಂದರೆ ಅಪ್ರಾಕ್ಸಿಮೇಟ್ ನನ್ನ ಪ್ರಕಾರ $70 ರಿಂದ $80 ಬರಬೇಕಾಗಿತ್ತು. ಬಟ್ ಇದಕ್ಕೆ ಬರೀ ಜಸ್ಟ್ $32.86 ಕೊಟ್ಟಿದ್ದಾನೆ. ಅಂದರೆ ಹತ್ತಿರ 5500 ರಿಂದ 6000 ವ್ಯೂಸಿಗೆ $1 ಕೊಟ್ಟಿದ್ದಾನೆ. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಡಿದ್ರೆ ಇಲ್ಲಿ ನೋಡ್ತಾ ಇರಿ 1000 ವ್ಯೂಸಿಗೆ ನನಗೆ $0.32 ಕೊಟ್ಟಿದ್ದಾನೆ. ಅಂದರೆ ನೀವೇ ನೋಡಿ ಯೋಚನೆ ಮಾಡಿ, 4500ಗೆ $1 ನನಗೆ ಹಾರ್ಡ್ ಆಗುತ್ತೆ. ಸೊ $1 ಅಂತಂದರೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿ $INR ಅಂತೇಳಿ. ಸೊ $1 ಎಷ್ಟಿದೆ ಅಂತ ಪ್ರೆಸೆಂಟಾಗಿ ತೋರಿಸುತ್ತೆ. ಓಕೆನಾ, ಸೊ ಓವರಾಲ್ ನಿಮಗೆ ಇಷ್ಟು ಬಂದಿದೆ, ಇಷ್ಟು ವ್ಯೂಸ್ಗೆ ಇಷ್ಟು ವಾಚ್ ಟೈಮ್ ಬಂದಿದೆ, ಮತ್ತು 1400 ಸಬ್ಸ್ಕ್ರೈಬರ್ ಬಂದಿದ್ದಾರೆ, ಮತ್ತು ಅರ್ನು ಇಷ್ಟಾಗಿದೆ. ಓಕೆನಾ, ಸೊ ನೆಕ್ಸ್ಟ್ ಒಂದು ನಿಮಗೆ ತೋರಿಸ್ತೀನಿ 1000 ವ್ಯೂಸ್ಗೆ ಎಷ್ಟು ಬರುತ್ತೆ. ಸೊ ಕೆಲವ್ರಿಗೆ ಕನ್ಫ್ಯೂಸ್ ಇರುತ್ತೆ. ಓಕೆನಾ, ಸೊ ಇಲ್ಲಿ 1800 ವ್ಯೂಸ್ ಹೋಗಿದೆ. ಓಕೆನಾ, 1800 ವ್ಯೂಸ್ ಹೋಗಿದೆ. ನೋಡ್ತಾ ಇರಿ 800 ವ್ಯೂಸ್ಗೆ 23 ವಾಚ್ ಟೈಮ್ ಬಂದಿದೆ, 5 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. 1000 ವ್ಯೂಸ್ಗೆ ಹತ್ತಿರ 2000 ವ್ಯೂಸ್ಗೆ ಇಲ್ಲಿ ನೋಡ್ತಾ ಇರ್ಬೋದು $0.47. $0.47 ಅಂದರೆ ಇಂಡಿಯನ್ ರುಪಿಯಲ್ಲಿ ಒಂದು 42 ಒಂದು ₹45 ಇಂದ ₹46 ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಇದಕ್ಕೆ ಹೋಗ್ಬಿಟ್ಟು ಗೂಗಲ್ಗೆ ಹೋಗ್ಬಿಟ್ಟು ಸೊ ಗೂಗಲಲ್ಲಿ $INR ಅಂತ ಸರ್ಚ್ ಮಾಡಿದ್ರೆ ಫಸ್ಟಿಗೆ ಈ ಥರ ಆಗುತ್ತೆ. ಅಲ್ಲಿ ಎಷ್ಟಿರುತ್ತೆ ನಮಗೆ ಡಾಲರು ಇಲ್ಲಿ ಕೌಂಟ್ ಮಾಡಬೇಕು. ಈಗ $0.47 ಅಂದರೆ ನೋಡಿ 36.54 ರೂಪೀಸ್ ನಮಗೆ 1000 ವ್ಯೂಸ್ಗೆ ಕೊಡ್ತಾ ಇದ್ದಾರೆ. ಓಕೆನಾ, ಈ ರೀತಿ ನಮಗೆ ಕನ್ವರ್ಟ್ ಆಗುತ್ತೆ. ನೀವು ಯೋಚನೆ ಮಾಡಿ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಈಗ ನಂದು ಎಡಿಟಿಂಗ್ ಚಾನಲಲ್ಲಿ ಇಷ್ಟು ಒಂದು ಅರ್ನಿಂಗ್ಸ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ನಾನು ಮುಚ್ಚುಮರೆ ಮಾಡಿಲ್ಲ. ಓಕೆನಾ, ನನಗೆ ಎಷ್ಟು ಬರ್ತಾ ಇದೆ ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಈಗ ನೆಕ್ಸ್ಟ್ ಮಂತ್ ಪ್ರೊಸೆಸಿಂಗಲ್ಲಿದೆ. ಓಕೆನಾ, ಸೊ $54.96 ಆಲ್ರೆಡಿ ಪ್ರೊಸೆಸಿಂಗಲ್ಲಿದೆ. ಇದು ಐ ಥಿಂಕ್ ಜುಲೈಯಲ್ಲಿ ಬರ್ಬೋದು. ಓಕೆನಾ, ಜೂನ್ ಹ್ಯಾಡ್ ಆಗಿ ಜುಲೈಯಲ್ಲಿ ಹ್ಯಾಡ್ ಆಗುತ್ತೆ. ಓಕೆ, ಇಷ್ಟೇ ಗೈಸ್. ಸೊ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ.